ನೀಡಿದ ಮಾತು ಕೊಟ್ಟ ನಾವೆಲ್ಲರೂ ಸಾಕ್ಷಿಯಾಗೋಣ. ಮುನಿಯ ಚಂದಯ್ಯ ಮಾಡಿದ ಅಲ್ಲಿಂದ ಅವಕಾಶ ಬಂದರೆ ಬಹುಶಃ ಸಂದರ್ಭಗಳು ಕೂಡ ನಮ್ಮ ಮುಂದೆ ಬಹಳಷ್ಟು ಅವಕಾಶಗಳಿದೆ. ಅದನ್ನು ಪಡೆಯುವಂಥ ಪ್ರಯತ್ನ ಮಾಡಿ 2ಕ್ಕೆ ಹೆಚ್ಚು ಮತ ಕೊಡಬೇಕಾಗಿದೆ. ಶಿಕ್ಷಣ ಜೊತೆಗೆ ಈ ನಿಮ್ಮ ಪ್ರತಿಭೆಯನ್ನು ತೋರಿಸುವಂಥ 2 ಅವಕಾಶಗಳಿದೆ ನಿಮಗೆ. ನಿಮ್ಮ ಜೀವನದಲ್ಲಿ ಶಿಕ್ಷಣದಿಂದ ಕೂಡ ನೀವು ಯಶಸ್ವಿ ಆಗ್ಬೋದು, ಇಲ್ಲಾರಿ ಈ ಕಲೆಯಿಂದ ನೀವು ನಿಮ್ಮ ಜೀವನವನ್ನು ಕಂಡುಕೊಳ್ಳುವಂಥ 2 ಮಾರ್ಗ ಇದೆ. ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ, ನಿಮ್ಮ ಕಲೆ ಕೂಡ ಅಷ್ಟೇ ಮಹತ್ವ ಇದೆ. ಯಾವುದು ನಿಮಗೆ ಸುಲಭ ಅನಿಸ್ತಾ ಇದೆ ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಅವಕಾಶ, ನಿಮ್ಮ ಪ್ರತಿಭೆಯನ್ನು ಈ ವೇದಿಕೆಯ ಮುಖಾಂತರ ಇಡೀ ರಾಜ್ಯ ಜಿಲ್ಲಾ ಗುರುತಿಸುವಂಥ ಒಂದು ಅವಕಾಶ ನಿಮಗೆ. ವಿಶೇಷವಾಗಿ ಇತ್ತಿತ್ತಲಾಗೆ ಇದಕ್ಕೆ ಹೆಚ್ಚು ಪ್ರತಿಭಾ ಕಾರಂಜಿಗೆ, ಸ್ಪರ್ಧೆಗೆ, ಸ್ಪೋರ್ಟ್ಸ್ಗೆ ಭಾಳಷ್ಟು ನಮ್ಮ ಸರ್ಕಾರ, ಶಿಕ್ಷಣ ಸಚಿವರು ಭಾಳಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ನಿಮ್ಮನ್ನು ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ ಗುರುತಿಸಬೇಕನ್ನುವ ಮಹತ್ವಾಕಾಂಕ್ಷೆಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಬಹುಶಃ ನಮ್ಮ ಜಿಲ್ಲೆಯವರಿಗೆ ಭಾಳ ಹಳೇದಿದು. ಬೇರೆ ಜಿಲ್ಲೆಯಲ್ಲಿ ಹೊಸದಿದ್ರು ನಾವು 22 ವರ್ಷಗಳಿಂದ ಸತೀಶ್ ಶುಗರ್ ಅವ್ರು ಮಾಡಿದೆ ಸಿಮಿಲರ್ ಅದು. ಇಲ್ಲಿಗೆ ಏನು ಮಾಡ್ತಾ ಸರ್ಕಾರ ಅದನ್ನು ನಾವು 22 ವರ್ಷ ಹಿಂದೆ ಪ್ರಾರಂಭ ಮಾಡಿದೆ. ಹೀಗಾಗಿ ಬಹುಶಃ ನಮ್ಮವ್ರಿಗೆ ಹೆಚ್ಚು ಇದ್ರ ಬಗ್ಗೆ ಕಲ್ಪನೆ ಇದೆ, ಯಾವ ರೀತಿ ಮುನ್ನಡಿಬೇಕಂತ ನಮ್ಗೆ ಹೆಚ್ಚು ಇರೋದ್ರಿಂದ ನೀವು ಬಹುಶಃ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಯಶಸ್ವಿ ಆಗ್ತೀರಿ. ಶಿಕ್ಷಣ ಜೊತೆಗೆ ಇದನ್ನು ಕಲಿಯುವಂಥ ಪ್ರಯತ್ನ ಮಾಡಿ. ಬಹುಶಃ ಸತೀಶ್ ಶುಗರ್ ಸವಾಳದಿಂದ ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಬದುಕನ್ನು ಈ ಕಲೆಯಿಂದ ಕಂಡುಕೊಂಡಿದ್ದಾರೆ. ಅವರು ಶಿಕ್ಷಣಕ್ಕೆ ಹೋಗದೆ ಇದರಿಂದ ಹಾಡುಗಾರ ಇರ್ಬೋದು, ಬೇರೆ ಬೇರೆ ಅವರ ಕಲಾವಿದರಾಗಿ ಇವತ್ತು ಹೊರಹೊಮ್ಮೆ ರಾಜ್ಯದಲ್ಲಿ ಮಾದರಿಯಾಗಿ ಗೋಕಾಕನ ಬೆಳಗಾವಿ ಜಿಲ್ಲೆ ಹೆಸರು ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲ ಬಹುಶಃ ನೀವು ಪ್ರೋಗ್ರಾಮ್ದಲ್ಲಿ ಸಾಕಷ್ಟು ನೋಡಿರ್ಬೋದು. ಅವರೆಲ್ಲ ಗೋಕಾಕಿನ ನೆಲೆಯಿಂದ ಬಂದಂಥವ್ರನ್ನ. ನಿಮಗೂ ಇದೊಂದು ಒಳ್ಳೆಯ ಅವಕಾಶ ಇದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಇಲ್ಲಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿ. ಈ ವರ್ಷ ಇಲ್ಲಾಂದರೆ ಮತ್ತೆ ಮುಂದಿನ ವರ್ಷ ನಿಮಗೆ ಅವಕಾಶಗಳು ಖಂಡಿತವಾಗಿ ಸಿಗುವಂಥ ಪ್ರಯತ್ನ ಆಗಲಿ. ಗೋಕಾಕದಲ್ಲಿ ಕೂಡ ಶಿಕ್ಷಣಕ್ಕೆ ನಾವು ಭಾಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದೀವಿ. ಭಾಳಷ್ಟು ರಾಜ್ಯದಲ್ಲಿ ಕೂಡ ಭಾಳಷ್ಟು ನಮ್ಮ ಮೂಲಿಗೆ ವಲಯ ಇರ್ಬೋದು ಅಥವಾ ಬೇರೆ ಬೇರೆ ವಲಯದಲ್ಲಿ ಕೂಡ ಭಾಳಷ್ಟು ಸ್ಪರ್ಧೆ ಮಾಡೋ ಮೂಲಕ ಶಿಕ್ಷಣದಲ್ಲಿ ನಮ್ಮದೇ ಆದ ಒಂದು ಛಾಪ್ ಮೂಡಿಸುವಂಥ ಪ್ರಯತ್ನವನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮತ್ತು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಗೆಲ್ಲುವ ಅವಕಾಶಗಳ ಸಿಗಲಿ. ಮುಂದೆ ಇದನ್ನೇ ನಿಮ್ಮ ಜೀವನದಲ್ಲಿ ಬದುಕಲಿಕ್ಕೆ ಅಳವಡಿಸಿಕೊಳ್ಬೇಕಂತ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ಬೇಕಾಗುವಂತ ನಾಗರಿಕರನ್ನ ತಯಾರಿ ಮಾಡುವಂತ ಒಂದು ಕಾರ್ಯಕ್ರಮ. ಶಿಕ್ಷಣದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಸಹಿತ ಅವರಿಗೆ ನಾವು ಕೊಡುವಂತ ಒಂದು ವ್ಯವಸ್ಥೆ. ಕ್ರೀಡಾ ಲೋಕದಲ್ಲಿ ಅವರನ್ನ ಬೆಳೆಸುವಂಥದ್ದು, ಜೊತೆಗೆ ಸಾಂಸ್ಕೃತಿಕವಾಗಿ ಆ ಮಕ್ಕಳನ್ನ ಎತ್ತರಕ್ಕೆ ಬೆಳೆಸುವಂಥದ್ದು. ಇದರ ಉದ್ದೇಶ ನಮ್ಮ ದೇಶದ ಹಿರಿಮೆ ಗರಿಮೆಯನ್ನ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವಂತ ಜವಾಬ್ದಾರಿ ನಮ್ಮ ಮೇಲಿದೆ, ಇಲಾಖೆ ಮೇಲಿದೆ. ಅದನ್ನ ಅರಿತ ಇಲಾಖೆ ಇದ್ದು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದಂತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ, ಗೋಕಾವಿ ನಾಡಿನ ಜನರು, ಗೋಕಾವಿ ನಾಡಿನ ಮಕ್ಕಳು, ಗೋಕಾವಿ ನಾಡಿನ ಯುವಕರು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ನಮ್ಮೆಲ್ಲರ ಪ್ರೀತಿಯ ಅಣ್ಣ ಸತೀಶಣ್ಣ ಜಾರಕಿಹೊಳಿ ಅವರು ಸುಮಾರು 22 ವರ್ಷಗಳ ಹಿಂದೆ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಅನ್ನ ಹುಟ್ಟು ಹಾಕುವುದರ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಭವ್ಯವಾಗಿರುವಂತಹ ವೇದಿಕೆಯನ್ನ ಕಲ್ಪಿಸಿಕೊಡುವುದರ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇಂದು ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸಹಿತ ಮಿಂಚುವುದನ್ನು ನಾವು ಕಾಣ್ತಾ ಇದ್ದೇವೆ. ಕ್ರೀಡಾ ಲೋಕದಲ್ಲಿ ಬಹುತೇಕ ನಮ್ಮ ಭಾಗದ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗ್ತಾ ಇದ್ದಾರೆ. ಅನೇಕ ಮಕ್ಕಳು ನಮಗೆ ಮಿಂಚ್ತಾ ಇದ್ದಾರೆ. ಅದಕ್ಕೊಂದು ವೇದಿಕೆ ಬೇಕಾಗ್ತದೆ. ಪ್ರತಿಭಾನ್ವಿತ ಮಕ್ಕಳು ಸಾಕಷ್ಟು ಅದಾರ. ಆ ಮಕ್ಕಳಿಗೆ ಒಂದು ಭವ್ಯವಾಗಿರುವಂತಹ ವೇದಿಕೆಯನ್ನ ಕಲ್ಪಿಸಿಕೊಡ್ಬೇಕಂತ ಕನಸನ್ನು ಹೊಂದಿರುವಂತಹ ನಾಯಕರು ನಮ್ಮ ಮಧ್ಯದಲ್ಲೇನೆ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಶೈಕ್ಷಣಿಕವಾಗಿ ನಾಡನ್ನು ಕಟ್ಟುವಂತಹ ಸಂದರ್ಭದಲ್ಲಿ
ಜಾರಕಿಹೊಳಿ ಸಹೋದರರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಮಾನ್ಯ ಗೋಕಾಕ್ ಮತಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶನ ಜಾರಕಿಹೊಳಿ ಅವರು, ಅಲಬಾವಿ ಮತಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಬಾಲಚಂದ್ರನ ಜಾರಕಿಹೊಳಿ ಅವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಲಖನನ ಜಾರಕಿಹೊಳಿ ಅವರು ಶಾಲೆಗಳಿಗೆ ಶೈಕ್ಷಣಿಕವಾಗಿ ಮೂಲಭೂತ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಗ್ರಾಮೀಣ ಪ್ರದೇಶದ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳು ಸಹಿತ ಎತ್ತರಕ್ಕೆ ಬೆಳಿಬೇಕನ್ನುವಂತಹ ಮಹದಾಸೆ, ಸ್ಪರ್ಧಾತ್ಮಕವಾಗಿ ಮಕ್ಕಳನ್ನು ಕಟ್ಟುವಂತಹ ನಿಟ್ಟಿನೊಳಗಡೆ ನಮ್ಮ ಭಾಗದಲ್ಲಿ ಬಹಳ ದೊಡ್ಡದಾಗಿರುವಂತಹ ಒಂದು ಕೆಲಸ ನಡೀತಾ ಇದೆ. ನಾವೆಲ್ಲ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಆ ವಿದ್ಯಾರ್ಥಿಗಳು ಶೈಕ್ಷಣಿಕ ಅವಧಿಯನ್ನು ಮುಗಿಸಿದ ನಂತರ ಇಂದಿನ ದಿನಮಾನದಲ್ಲಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನೌಕರಿಗೆ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ತಮ್ಮನ್ನು ತಾವು ಸ್ಪರ್ಧೆಗೆ ಒಳಪಡಿಸಿಕೊಳ್ಬೇಕಾಗ್ತದೆ, ಕಾಂಪಿಟೇಟಿವ್ ಎಕ್ಸಾಮ್. ಅಂತ ತರಬೇತಿ ಸಹಿತ ನಮ್ಮ ಸತೀಶನವರ ಫೌಂಡೇಶನ್ದಿಂದ ನಡೀತಾ ಇದ್ದಾರೆ. ಬಹುತೇಕ ನಾಡಿನ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ಕಟ್ಟುವುದರ ಜೊತೆಗೆ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವಂಥದ್ದು. ಮುಂದಿನ ದಿನಮಾನದಲ್ಲಿ IAS IPS ಅಧಿಕಾರಿಗಳನ್ನು ತಯಾರಿ ಮಾಡುವಂತ ಫ್ಯಾಕ್ಟರಿ ಆಗುವಂತ ಒಂದು ಸಂದರ್ಭ ಗೋಕಾವಿ ನಾಡು ಸಾಕ್ಷಿ ಆಗಲಿದೆ.